ಇಲ್ಲೇನು ನಡೀತಾ ಇದೆ ಶಾಂತಭೋಗ್ ಸರ್? ನಮ್ಮ ಆಫೀಸ್ ಇಷ್ಟು ಬದಲಾಗಿದೆಯಲ್ಲ, ಯಾಕೆ? ಅಪ್ಪನ ಫೋಟೋ ಕೂಡ ಇಲ್ಲ. ಏನಾಗ್ತಿದೆ? ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಮೇಡಮ್. ಇಲ್ಲಾಗಿರೋ ಬದಲಾವಣೆ ಯಾರಿಗೂ ಇಷ್ಟ ಇಲ್ಲ ಮೇಡಮ್. ಆರ್ಯವರ್ಧನ್ ಒಬ್ಬರನ್ನ ಬಿಟ್ಟು ಆರ್ಯವರ್ಧನ್ ಅವರು ಇಲ್ಲಿ ಬಂದಾನಿಂದ ಯಾವುದೂ ಸರಿ ಇಲ್ಲ ಮೇಡಮ್. ಆರ್ಯನಿಂದನಾ? ಕ್ಷತ್ರಿಯನ ಕಣ್ಣಿಗೆ ಬಟ್ಟೆ ಕಟ್ಟಿ ಖಡ್ಗ ಕೊಟ್ಟಂಗಾಗಿದೆ ಮೇಡಮ್. ಎದುರಾಳಿಗಳಿಗಿಂತ ನಮ್ಮೂರಿಗೆ ಜಾಸ್ತಿ ಪೆಟ್ಟಾಗಿತ್ತು. ನಿಮ್ಮ ಹತ್ರ ಇದನ್ನೆಲ್ಲ ಹೇಳಬೇಕೋ ಬೇಡವೋ ಅಂತ ಬಹಳ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ. ಈಗ ನೀವೇ ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ನನಗೆ ಯಾರ ಬಗ್ಗೆನೂ ದೂರ ಉದ್ದೇಶ ಇಲ್ಲ ಮೇಡಮ್. ನಿಮ್ಮ ಬಗ್ಗೆ ನಂಗೆ ಗೊತ್ತಿದೆ. ಮುಂದೇನಾಯಿತು ಅಂತ ಹೇಳಿ ಸರ್. ಆರ್ಯವರ್ಧನ್ ಅವರು ನಿಮ್ಮ ಮುಂದೆ ಒಂಥರ, ನೀವು ಇಲ್ಲದೇ ಇದ್ದಾಗಲೇ ಒಂಥರ ಮೇಡಮ್. ರಾಜಾ ಸಾಹೇಬರಿಗೂ ಆರ್ಯವರ್ಧನ್ ಕಂಡ್ರೆ ಇಷ್ಟ ಇರಲಿಲ್ಲ ಮೇಡಮ್. ಅದು ಬರೀ ನಿಮ್ಮ ಮದುವೆ ವಿಷಯದಲ್ಲಿ ಮಾತ್ರ ಅಲ್ಲ, ಆರ್ಯವರ್ಧನ್ ಅವರ ನಡವಳಿಕೆ, ಗುಣ, ವ್ಯಕ್ತಿತ್ವ ಯಾವುದ್ರ ಬಗ್ಗೆನೂ ಸಾಹೇಬರಿಗೆ ಸಮಾಧಾನ ಇರಲಿಲ್ಲ. ಇದು ನಿಮಗೆ ಗೊತ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇಬ್ಬರ ಮಧ್ಯೆ ಅಂತೂ ಸದಾ ಮನಸ್ತಾಪ, ಮುನಿಸು ಇದ್ದೇ ಇತ್ತು. ಸಾಹೇಬರು ತೀರ್ಕೊಂಡ ಮೇಲೆ ಸಾಕಷ್ಟು ಬದಲಾವಣೆಗಳಾಗೋಯ್ತು ಮೇಡಮ್. ಮುಖ್ಯವಾದ್ದು ಆರ್ಯವರ್ಧನ್ ಅವರೇ ಒಬ್ಬನ ಆಫೀಸಿಗೆ ಕರ್ಕೊಂಬಂದಿದ್ದು. ಅವನೇ ಕೇಶವ. ನೀವು ಲೀಗಲ್ ವಿಷಯಗಳನ್ನು ನೋಡ್ಕೊಳ್ತೀರಲ್ವ, ಇನ್ಮೇಲೆ ಆ ಎಲ್ಲ ವಿಷಯಗಳನ್ನು ಇವ್ರಿಗೆ ಮಿಸ್ಟರ್ ಕೇಶವ್ ಝಂಡೆಗೆ ನೀವು ಅಪ್ಡೇಟ್ ಮಾಡಬೇಕು. ಆಮೇಲೆ ನಾನು ಮಾಡೋ ಎಲ್ಲ ಕೆಲಸನೂ ಅವನಿಗೆ ರಿಪೋರ್ಟ್ ಮಾಡು ಅಂತ ಹೇಳಿದ್ರು. ನಾನು ಇದ್ರ ಬಗ್ಗೆ ಸಾಹೇಬರಿಗೆ ಹೇಳಿದ್ದೆ, ಅವರು ಖಂಡಿಸಿದ್ರು. ಆದರೆ ಈಗ ಆರ್ಯನ್ನ, ಸಾರಿ, ನಿಮ್ಮ ಯಜಮಾನರನ್ನ ಖಂಡಿಸೋಕೆ ಯಾರೂ ಇಲ್ಲ ಮೇಡಮ್. ಐ ಆಮ್ ವೆರಿ ಸಾರಿ ಮೇಡಮ್, ಬಟ್ ದಿಸ್ ಈಸ್ ದ ಟ್ರೂತ್. ರಾಜಾ ಸಾಹೇಬರು ನಿಮಗಾಗಷ್ಟೇ ಆರ್ಯ ಅವ್ರನ್ನ ಒಪ್ಕೊಂಡಿದ್ದಿತ್ತು. ಛೇ, ಎಂಥ ದಡ್ಡಿ ನಾನು. ಹೌ ಕುಡ್ ಐ ಬಿ ಸೋ ಬ್ಲೈಂಡ್? ಎಲ್ಲ ನನ್ನ ಕಣ್ಮುಂದೆ ನಡೀತಿದ್ರು ಯಾವುದೂ ಗೊತ್ತಿಲ್ಲದೆ ಇದ್ನ ನಾನು. ಪೂರ್ತಿ ಆಸ್ತಿ ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ಈ ಆಸ್ತಿನಲ್ಲಿ ಬಿಡಿಗಾಸು ಆರ್ಯನಿಗೆ ಸಿಗೋದಿಲ್ಲ ಅಂತೂ ಹೇಳಿದ. ರಾಜಾ ಸರ್ ಸಾವು ಸಹಜ ಅಂತ ನನಗೆ ಅನ್ನಿಸ್ತಾ ಇಲ್ಲ. ರಾಜಾ ಸಾಹೇಬರಿಗೂ ಆರ್ಯವರ್ಧನ್ ಕಂಡ್ರೆ ಇಷ್ಟ ಇರಲಿಲ್ಲ ಮೇಡಮ್. ಆರ್ಯವರ್ಧನ್ ಅವರ ನಡವಳಿಕೆ, ಗುಣ, ವ್ಯಕ್ತಿತ್ವ ಯಾವುದ್ರ ಬಗ್ಗೆನೂ ಸಾಹೇಬರಿಗೆ ಸಮಾಧಾನ ಇರಲಿಲ್ಲ. ಮೇಡಮ್ 10
ನಿಮಿಷ ಟೈಮ್ ಇರೋದು. ಬೇಗ ಮಾತಾಡ್ಕೊಂಡು ಹೊರಡಿ. ಇನ್ನೇನು ಬೇಕಿತ್ತು ಮೇಡಮ್ ನಿಮಗೆ? ನನ್ನ ಜೀವನ ಎಷ್ಟು ಬರ್ಬಾದಾಗಿದೆ ಅಂತ ಅಳತೆ ಮಾಡ್ಕೊಂಡು ಹೋಗೋಕೆ ಬಂದ್ರಾ? ನೋಡಿ, ಜೆ ಕಂಪನಿ ಮಾಲೀಕ, ಜೈಲಲ್ಲಿದ್ದೀನಿ. ನೋಡ್ಕೊಂಡು ಹೋಗಿ, ಯಾರಿಗೆ ಹೇಳ್ಬೇಕೋ ಅವ್ರಿಗೆ ಹೇಳಿ. ಸಾರಿ ಮೇಡಮ್, ನನಗೆ ನಿಮ್ಮ ಮೇಲೆ ತುಂಬ ಗೌರವ ಇದೆ. ಈಗೆಲ್ಲ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಲುಕ್ ಎಟ್ ಮೀ. ಡು ಯು ಥಿಂಕ್ ಐ ಡಿಸರ್ವ್ ಇಟ್? ತಪ್ಪೇ ಮಾಡಿದೆ, ಇಲ್ಲಿದ್ದೀನಿ ನಾನು. ಅವತ್ತು ನೀವು ಹೇಳಿದಾಗ ನಿಮ್ಮ ಮಾತನ್ನ ಪೂರ್ತಿಯಾಗಿ ಕೇಳೋ ಸ್ಥಿತಿನಲ್ಲಿ ನಾನು ಇರಲಿಲ್ಲ. ಈಗ ಐ ಆಮ್ ಹಿಯರ್ ಟು ಲಿಸನ್ ಟು ಯು. ಎಲ್ಲ ಆದಮೇಲೆ ಹೇಳೇನು ಪ್ರಯೋಜನ? ತುಂಬ ಕಿಲಾಡಿ ಅವನು. ಎಲ್ಲ ಹೇಗೆ ಪ್ಲೇ ಮಾಡಬೇಕೋ ಹಾಗೆ ಮಾಡಿಬಿಟ್ಟ. ಸುಭಾಷ್ ಬಗ್ಗೆ ಗೊತ್ತಾಗಿದ್ದ ತಕ್ಷಣ ರಾಜ ಸಾಹೇಬ್ರ ಹತ್ರ ಬಂದು ಹೇಳಿದೆ. ಅವ್ರಿಗೆ ಎಲ್ಲ ಪ್ರೂಫು ತೋರಿಸ್ದೆ. ಬಟ್ ಅದಾಗಿ ಸ್ವಲ್ಪ ದಿನದಲ್ಲೇ ರಾಜ ಸಾಹೇಬ್ರು ತೀರ್ಕೊಂಡ್ರು. ಸುಭಾಷ್ ಬಗ್ಗೆ ಸತ್ಯ ಗೊತ್ತಾಗತ್ತೆ ಅಂತ ನನ್ನ ಮ್ಯಾನೇಜರ್ ನಂಬರ್ ಕೊಟ್ಟೆ. ಆದರೆ ಅವನ ಕೊಲೆನೇ ಆಗೋಯ್ತು. ಸತ್ಯ ಗೊತ್ತಿರೋ ನಾನು ಕೊಲೆ ಆಪಾದನೆ ಹೊತ್ತು ಜೈಲ್ ಸೇರಿದೆ. ಅವನ ಬಗ್ಗೆ ತಿಳಿದಿರೋರ ಪೈಕಿ ಬದುಕಿರೋ ನಾನೊಬ್ಬನೇ. ಆದರೆ ನಾನು ಜೈಲಲ್ಲಿದ್ದೀನಿ. ಇದೆಲ್ಲ ಏನು ಹೇಳುತ್ತೆ ಮೇಡಮ್? ನಿಮ್ಮ ತಂದೆ ಸಾವು ಸಹಜ ಅಲ್ಲ ಅನ್ನೋದಕ್ಕೆ ಇದಕ್ಕಿನ್ನ ಪ್ರೂಫ್ ಬೇಕಾ? ಸುಭಾಷ್ಗೆ ಬೇಕಾಗಿದ್ದು ನೀವಲ್ಲ, ನಿಮ್ಮ ಪ್ರೀತಿನೂ ಅಲ್ಲ, ನಿಮ್ಮ ಆಸ್ತಿ, ನಿಮ್ಮ ಹಣ. ನಿಮ್ಮನ್ನು ಒಲಿಸ್ಕೊಂಡು ತನ್ನ ಬದುಕನ್ನು ಸೆಟ್ಲ್ ಮಾಡ್ಕೊಂಡ ಅಷ್ಟೇ. ಕೋಪ ಮಾಡ್ಕೋಬೇಡ ಮಗಳೇ. ನೀನು ಅಂದ್ಕೊಂಡಿರೋ ಹಾಗೆ ಜಲಂಧರ್ ಮೋಸಗಾರ ಅಲ್ಲ. ಅವ್ರ ಕಂಪ್ನಿಯಲ್ಲೇ ಇದ್ಕೊಂಡು ಅವ್ರಿಗೆ ಒಬ್ಬ ಮೋಸ ಮಾಡಿದ್ದಾನೆ. ಜಲಂಧರ್ ಸೈನ್ನ ಫೋರ್ಜರಿ ಮಾಡಿ ಯಶೋಧ ಇಂಡಸ್ಟ್ರಿ ಕಳಿಸಿದ್ದಾನೆ. ಮೇಡಮ್, ನಾನು ಎಲ್ಲ ಸಹಿಸ್ಕೊತೀನಿ. ಕೊನೆ ಪಕ್ಷ ಐ ಕ್ಯಾನ್ ಫರ್ಗಿವ್ ಹಿಮ್. ಬಟ್ ಅಪ್ಪನ್ ಸಾವು ನಾನು ಹೇಗೆ ಸಹಿಸ್ಕೊಳ್ಳಿ? ಹೇಗೆ ಒಪ್ಕೊಳ್ಳಿ ಸರ್? ಹೇಗೆ ಒಪ್ಕೊಳ್ಳಿ?
ಸಾಹೇಬ್ರ ಸಾವಿನ ಸತ್ಯನ ನೀವೇ ಕಂಡುಹಿಡಬೇಕು ಮೇಡಮ್. ಡೆತ್ ಸರ್ಟಿಫಿಕೇಟ್ನಲ್ಲಿ ಕಾರ್ಡಿಯಾಕ್ ಅರೆಸ್ಟ್ ಅಂತ ಇದೆ. ಸುಳ್ಳು. ಇಷ್ಟೆಲ್ಲ ಮಾಡಿರೋ ಅವನಿಗೆ ಡೆತ್ ಸರ್ಟಿಫಿಕೇಟ್ ಬದಲಾಯಿಸೋದು ಕಷ್ಟನಾ? ಈಗ ಅವನು ಯಜಮಾನನಾಗಿ ಮೆರೆಯೋದಕ್ಕೆ ಯಾರಡ್ಡಿನೂ ಇಲ್ಲ ಮೇಡಮ್. ಅದೇ ಅವನಿಗೆ ಬೇಕಿತ್ತು, ಸಾಧಿಸ್ಬಿಟ್ಟ. ಬಿಡಬೇಡಿ ಮೇಡಮ್, ಸಾಹೇಬ್ರ ಸಾವಿಗೆ ಕಾರಣ ಬೇರೆನೇ ಇದೆ, ಕಂಡಿಡೀರಿ. ರಾಜ ಸಾಹೇಬರಿಗೆ ಅವತ್ತೇ ಅವನ ನಿಜವಾದ ಬಣ್ಣ ಗೊತ್ತಾಗಿತ್ತು. ಎಲ್ಲಿ ನಿಮ್ಗೆ ಹರ್ಟ್ ಆಗುತ್ತೋ ಅಂತ ಅವರೇ ಅವನನ್ನು ಎಲ್ಲಿಡಬೇಕೋ ಅಲ್ಲಿಡ್ತಾ ಇದ್ರು. ಬಟ್ ಅವ್ರಿಗೆ ಸತ್ಯ ಗೊತ್ತಾಗಿದ್ದೇ ತಪ್ಪಾಯ್ತೆ. ರಾಜ ಸಾಹೇಬರು ಪ್ರಾಣನೇ ಕಳ್ಕೋಬೇಕಾಗಿತ್ತು. ಈಗಲಾದರೂ ನೀವು ನನ್ನ ಮಾತನ್ನು ನಂಬ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ನ್ಯಾಯವಾಗಿ ಜೈಲು ಸೇರಿದ್ದೀನಿ. ಇದರಿಂದ ನೊಂದು ನನ್ನ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಈಗ ನಾನು ಸುಳ್ಳು ಹೇಳಿ ಅದರಿಂದ ಏನು ಪ್ರಯೋಜನ ಹೇಳಿ ಮೇಡಮ್? ಸರ್, ಮೊದಲೇ ನಿಮ್ಮ ಮಾತು ನಂಬೇಕಿತ್ತು ಸರ್. ಐ ಆಮ್ ಸೋ ಸಾರಿ. ನಿಮ್ಗಾಗಿದ್ದ ಅನ್ಯಾಯಕ್ಕೆ, ಅಪ್ಪನ ಸಾವಿಗೆ, ನನಗಾಗಿದ್ದ ನಂಬಿಕೆ ದ್ರೋಹಕ್ಕೆ ನಾನು ಪ್ರತೀಕಾರ ತಗೋತೀನಿ. ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಒಂದು ನಿಜವಾದ ಬಣ್ಣನ ಬಯಲು ಮಾಡೇ ಮಾಡ್ತೀನಿ ಸರ್. ಮಾಡಿ ಮೇಡಮ್. ಚೆನ್ನೆ, ನಂದಿನಿ ಅವರು ಎಲ್ಲಿ ಹೋಗಿರೋದಕ್ಕೆ ಸಾಧ್ಯ? ಮನೇಲಿಲ್ಲ, ಆಫೀಸ್ಗೂ ಬಂದಿಲ್ಲ, ಆ ಲಾಯರ್ ಆಫೀಸಲ್ಲೂ ಇಲ್ಲ. ಮತ್ತೆ ಮಾಡು, ನಂದಿನಿ ಅವರು ಎಲ್ಲಿ ಹೋಗಿದ್ದಾರೆ ಅಂತ. ಅವರು ಮನೆಯಿಂದ ಹೊರಗಡೆ ಕಾರಲ್ಲಿ ಎಲ್ಲೋ ಹೋದ್ರು ಅಂತ ಗೊತ್ತಾಯ್ತು ಅಷ್ಟೇ. ಬೇರೆ ಎಲ್ಲೂ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಯಾವುದೇ ಕಾರಣಕ್ಕೂ ಆ ಜಲಂಧರ್ನ ಭೇಟಿ ಮಾಡಕೂಡ್ದು ಚೆಂಡೆ. ಅವರು ಮಾತ್ರ ಅಲ್ಲ, ನಮ್ಮ ಮನೆಯವರು ಯಾರು ಯಾವತ್ತೂ ಅವನನ್ನು ಭೇಟಿ ಆಗಬಾರ್ದು. ಅಮ್ಮ, ಹರ್ಷ, ನಂದಿನಿಯವರು ಎಲ್ಲರ ದೃಷ್ಟಿಯಲ್ಲೂ ಅವನೊಬ್ಬ ವಿಲನ್. ಅವನಿಗೆ ಗಲ್ ಶಿಕ್ಷೆ ಆಗಬೇಕಿತ್ತು ಚೆಂಡೆ. ಅವನು ಶಾಶ್ವತವಾಗಿ ಜೈಲಲ್ಲಿ ಇರೋ ಥರ ಏನಾದರೂ ಮಾಡು ಚೆಂಡೆ. ಅವನ ಆಚೆ ಬಂದರೆ ಬಹಳನೇ ತೊಂದರೆ. ಪತ್ತೆ ಹಚ್ಚು ಚೆಂಡೆ, ಬೇಗ. ಓಕೆ ಪ್ರೀತಮ್, ಥ್ಯಾಂಕ್ ಯು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಪ್ಪನ ಫೋಟೋ ಇಲ್ಲಿಂದ ತೆಗೆಯೋ ಹಾಗಿಲ್ಲ ಶಾನ್ಭೋಗ್ರೆ. ಆಯ್ತು ಮೇಡಮ್,
ಇಷ್ಟು ದಿನ ನಾನು ಗೊಂದಲ ಮತ್ತು ಸಂಕಟದಲ್ಲಿದ್ದೆ. ಈಗ ನೀವೇ ಹೇಳಿದ್ರಲ್ಲ, ಇನ್ಮೇಲೆ ಸುಮ್ಮನಿರೋ ಮಾತೇ ಇಲ್ಲ. ಬೇರೆ ದೇವ್ರುಗಳ ಫೋಟೋ ತೆಗೆದಾಗ ನನಗಷ್ಟು ಬೇಸರ ಆಗಿರಲಿಲ್ಲ ಮೇಡಮ್. ಆದರೆ ನಮ್ಮ ಸಾಹೇಬರು ನೂರಾರು ಕುಟುಂಬಗಳಿಗೆ ದೇವರು. ಅವ್ರ ಫೋಟೋ ತೆಗೆದಾಗ ಏನು ಮಾಡೋಕ್ಕಾಗದೆ ಅಸಹಾಯಕನಾಗಿ ನಿಂತಾಗ ಭಾಳ ಬೇಜಾರಾಗೋಯ್ತು ಮೇಡಮ್. ಇನ್ನು ಮುಂದೆ ಆ ತಪ್ಪಾಗಲ್ಲ ಮೇಡಮ್. ಆಗಬಾರ್ದು, ಆಗಕ್ಕೆ ನಾವು ಬಿಡಲೂಬಾರ್ದು. ಅವ್ರು ಹೇಗೆ ನಮ್ಮ ಕಣ್ ತಪ್ಪಿಸಿ ಇದೆಲ್ಲ ಮಾಡ್ತಿದ್ದಾರೋ, ಈಗ ನಾವು ಅವ್ರ ದಾರಿನೇ ಹಿಡಿಬೇಕು. ಅಂದರೆ ಮೇಡಮ್ ಹೇಳ್ತೀನಿ. ಅದಕ್ಕೂ ಮೊದಲು ನನಗೆ ನಿಮ್ಮ ಸಹಾಯ ಬೇಕು. ಇದ್ರ ಬಗ್ಗೆ ನಾನು ಬೇರೆ ಇನ್ಯಾರ ಹತ್ರನೂ ಮಾತಾಡೋದಕ್ಕಾಗಲ್ಲ. ನೀವೇ ಸರಿಯಾದ ವ್ಯಕ್ತಿ. ಮೇಡಮ್, ಸಹಾಯ ಅಂತ ಮಾತ್ರ ಹೇಳಬೇಡಿ. ನೀವು ಏನೇ ಹೇಳಿದ್ರು ಅದು ಮಾಡಬೇಕಾದ್ದು ನನ್ನ ಕರ್ತವ್ಯ. ನೂರಾರು ಕುಟುಂಬಗಳಿಗೆ ದೇವರು ಅಂತ ಅನ್ನಲ್ಲ, ಆ ಕುಟುಂಬಗಳಲ್ಲಿ ನಂದು ಒಂದು ಮೇಡಮ್. ನನ್ನ ಇಡೀ ಜೀವನ ಈ ವರ್ಧನ್ ಸಂಸ್ಥೆಗೋಸ್ಕರ, ವರ್ಧನ್ ಕುಟುಂಬಕ್ಕೋಸ್ಕರ ಮುಡುಪಾಗಿಟ್ಟರು ಸಾಹೇಬರು ನನಗೆ ಮಾಡಿರೋ ಸಹಾಯದ ಮುಂದೆ ಏನೂ ಇಲ್ಲ ಮೇಡಮ್. ಹೇಳಿ ಮೇಡಮ್, ನಾನೇನು ಮಾಡಬೇಕು? ಪತ್ತೆದಾರಿಕೆ. ಅಪ್ಪಂಗೆ ಆರ್ಯನ್ ಕಂಡ್ರೆ ಆಗ್ತಿರ್ಲಿಲ್ಲ. ಏನೋ ಒಂದು ಮನಸ್ತಾಪ ಇತ್ತು ಅಂದ್ರಲ್ಲ. ಅಪ್ಪ ಸುಮ್ಮನೆ ಒಬ್ರ ಮೇಲೆ ಕೋಪ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲ. ಅವ್ರಿಗೇನೋ ವಿಚಾರ ಗೊತ್ತಿದೆ. ಆದರೆ ಅದು ಯಾವುದೋ ನಮ್ಮ ಹತ್ರ ಹೇಳ್ದೆ ಅವರೇ ಆರ್ಯನ ಹತ್ರ ಮಾತಾಡಿದ್ದಾರೆ ಅನಿಸುತ್ತೆ. ಅಲ್ಲಿಂದಾನೆ ಅವರಿಬ್ಬರು ಮಧ್ಯೆ ಮನಸ್ತಾಪ ಶುರು ಆಗಿರ್ಬೇಕು. ನಾವದನ್ನು ಕಂಡುಹಿಡಿಬೇಕು. ಅದನ್ನು ಮಾತ್ರ ಅಲ್ಲ, ಮುಂದೆ ಏನು ಮಾಡ್ತಾರೆ ಅನ್ನೋದು ಕೂಡ. ಅಂದರೆ ಹೇಗೆ ಮೇಡಮ್? ಹೇಳಿದ್ನಲ್ಲ, ಅವ್ರದ್ದೇ ದಾರಿಯಲ್ಲಿ. ನೀವೆಲ್ಲನೂ ಕೇಶವ್ಗೆ ರಿಪೋರ್ಟ್ ಮಾಡಬೇಕು ಅಂತ ಹೇಳಿದಾರಲ್ವಾ? ಹೌದು ಮೇಡಮ್. ಆಗಲಿ, ಹಾಗೇ ಆಗಲಿ ಮೇಡಮ್. ಹೌದು. ಆಗ ನಿಮ್ಮ ಮೇಲೆ ಡೌಟ್ ಬರಲ್ಲ. ಶಾನ್ಭೋಗ್ ಸರ್, ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ. ಅದನ್ನು ನಾವು ಹೇಗಾದರೂ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕು. ಅದಕ್ಕೆ ನಿಮ್ಮ ಸಹಾಯ ಬೇಕು. ಹೇಳಿ ಮೇಡಮ್, ಏನಂತ? ಮಾರ್ಕೆಟ್ನಲ್ಲಿ ಡಿಕ್ಟಾ ಫೋನ್ ಅಂತ ಒಂದು ಸಿಗುತ್ತೆ. ಸೊ ಆ ಡಿಕ್ಟಾ ಫೋನ್ನ ನಾವು ಪರ್ಚೇಸ್ ಮಾಡಿ ಆಫೀಸ್ನಲ್ಲಿ ಇಡೋಣ. ಅವ್ರು ಏನೇನು ಮಾತಾಡ್ತಾರೆ, ಅವರಿಬ್ಬರು ಮಧ್ಯೆ ಏನೇನು ಚರ್ಚೆ ಆಗತ್ತೆ, ಸೊ ಅವ್ರ ಮೂಮೆಂಟ್ಸ್ ತಿಳ್ಕೊತೀವಿ. ಆ್ಯಂಡ್ ಅವರಿಬ್ಬರು ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಇದೇನು ಮೇಡಮ್? ಡಿಕ್ಟಾ ಫೋನ್. ಆರ್ಯ ನಂಗೆ ಮೊದಲನೇ ಸಲ ಇಂಪ್ರೆಸ್ ಆಗಿದ್ದೆ ಅವನೆಲ್ಲದರಲ್ಲೂ ಅಪ್ಡೇಟ್ ಆಗಿಯಾನೆ ಅಂತ. ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡಿದ್ದಾನೆ ಅನ್ನೋ ಕಾರಣಕ್ಕೆ. ಈಗ ನಿಜವಾಗ್ಲೂ ಅವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದೇ ಟೆಕ್ನಾಲಜಿ ಬಳಸಬೇಕಾಗಿದೆ. ನೋಡಿ ಶಾನ್ಭೋಗ್ರೆ, ಇದು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಅವ್ರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡೋ ಡಿವೈಸ್. ಈ ರೆಕಾರ್ಡ್ನ ಅಬ್ಸರ್ವ್ ಮಾಡೋಣ. ಅವ್ರು ಏನು ಮಾತಾಡ್ತಾರೆ, ಮುಂದೆ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ಗೊತ್ತಾಗತ್ತೆ.
ಅವ್ರ ಮಾತೇ ನಮ್ಗೆ ಆಯುಧ. ಅದರಿಂದನೇ ಅವ್ರನ್ನ ಅಟ್ಯಾಕ್ ಮಾಡೋಣ. ಒಳ್ಳೆ ಐಡಿಯಾ ಮೇಡಮ್. ಆ್ಯಂಡ್ ಜೇಂಡೆ ಹತ್ರ ಏನು ಮಾತಾಡಬೇಕು ಅಂತ ಹೇಳಿದ್ದೀನಲ್ವಾ, ಹಾಗೆ ಮಾತಾಡಿ. ಸರಿ ಮೇಡಮ್. ಇಷ್ಟು ದಿನ ಸುಮ್ಮನಿದ್ದಿದ್ದು ಸಾಕು. ಕಣ್ಮುಂದೆ ಅನ್ಯಾಯ ಆಗ್ತಾರದನ್ನ ನೋಡ್ತಾ ಸುಮ್ಮನೆ ಇರೋಕ್ಕಾಗಲ್ಲ. Nagarjun, 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 Nagarjun.